ಸೆಷನಲ್ಲಿ ಮಾತಾಡಿದ್ದೆ. ನಮ್ಮ ಪರವಿದ್ದೆಲ್ಲ ಇದಾರಲ್ಲ, ನಾನು ಸೆಷನ್ ಮಾತಾಡಿದ್ದೆ. ಜಮೀರ್ ಅಹಮದ್ ಅವ್ರು ಮಾತಾಡಿದ್ದೆ. ನಮ್ಮಲ್ಲಿ 35,000 40,000 ಜನ ಇದ್ದಾರೆ, ನಮಗೆ ಹಣ ಕೊಡಿ ಅಂತ ಕೇಳಿದ್ದೆ. ಈಗಾಗಲೇ ಉರ್ಸ್ ಕಮಿಟಿಯಿಂದ ನಾನು ಲೆಟರ್ ಕಳಿಸಿದ್ದೀನಿ. ಬರೋ ವರ್ಷ ಸುಮಾರು 8 ರಿಂದ 12 ಕೋಟಿ ಅಮೌಂಟ್ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಮುಳಬಾಗಿಲು ತಾಲೂಕಿನ ಸಮಸ್ತ ಎಲ್ಲ ನಾಡ ಜನತೆ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಗೂ ಇವತ್ತು ಐತಿಹಾಸಿಕ ನಮ್ಮ ದರ್ಗಾ ಮೊದಲನೇ ದಿವಸ ಗಂಧ. ಇವತ್ತು ಬಾಬಾ ಹೈದರ್ ಸಫ್ದರ್ ಅವರ 773ನೇ ಉರ್ಸನ್ನ ಇವತ್ತು ಈ ಭಗವಂತ ನಮ್ಮ ಕೈಯಲ್ಲಿ ಶಾಸಕನಾಗಿ ಈ ಕಾರ್ಯ ನಿರ್ವಹಿಸಲಿಕ್ಕೆ ನಾವು ಪುಣ್ಯ ಮಾಡಿದ್ವಿ. ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಕೂಡ ನಾವು ಮುಳಬಾಗಿಲ ಉರ್ಸ್ ನೋಡಲಿಕ್ಕೆ ಬರ್ತಾ ಇದ್ದಾರೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಸಕಲ ಸಿದ್ಧತೆಗಳು ಕೂಡ ಏನು ಈ ರೋಡ್ ತುಂಬ ಅಧ್ವಾನ ಆಗಿತ್ತು. ಕೇವಲ 4 ದಿವಸದಲ್ಲಿ ರೋಡು ವ್ಯವಸ್ಥೆ ಮಾಡಿ ದೊಡ್ಡ ಮಟ್ಟಕ್ಕೆ ಈ ದರ್ಗಾ ಬರ್ತಕ್ಕಂಥ ಜನಕ್ಕೆ ಅನುಕೂಲ ಆಗಬೇಕು. ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿದೆ. ಟೊಮಾಟೊ ಒಳ್ಳೆ ರೇಟ್ ಸಿಕ್ಕಿದೆ. ರೈತರಲ್ಲಿ ಒಳ್ಳೆ ಸಂತೋಷ ಮೂಡಿದೆ. ವ್ಯಾಪಾರಸ್ಥರು ನಮ್ಮ ಮುಸ್ಲಿಂ ಬಾಂಧವರ ಮಗ್ದಲ್ಲಿ ತುಂಬ ಚೆನ್ನಾಗಿ ಮೂಡಿದೆ. ಇದಕ್ಕೆಲ್ಲ ನಮ್ಮ ಈ ಭಗವಾನ್ ನಮ್ಮ ಹೈದರಾಲಿ ಅವರ ಕಾರಣ ಅಂತ ಉರುಸನ್ನ ಇವತ್ತು ಐತಿಹಾಸಿಕ ದಿನವನ್ನು ಇಡೀ ಮುಳಬಾಗಿಲು ಟೌನಲ್ಲಿ ವಿಜೃಂಭಣೆಯಿಂದ ಲೈಟಿಂಗ್ ವ್ಯವಸ್ಥೆ ಮಾಡಿ ಬರ್ತಕ್ಕಂಥ ಎಲ್ಲ ನನ್ನ ಉರುಸು ಬಾಂಧವರು ಕೂಡ ಬಂಧುಗಳು ಕೂಡ ಈ ಭಗವಂತ ಒಳ್ಳೇದು ಮಾಡಿ ಮುಂಬರುವ ದಿವಸದಲ್ಲಿ ಕೂಡ ಈ ದರ್ಗಾ ಒಂದು ಕಾರ್ಯ ಮತ್ತು ಈ ಒಂದು ಸರ್ಕಾರ ಮಾಡಲಿಕ್ಕೆ ಈ ಒಂದು ಕಾರ್ಯ ಮಾಡಲಿಕ್ಕೆ ಭಗವಂತ ಪುಣ್ಯ ಮಾಡಿದ್ದಾರೆ. ಪ್ರತಿ ವರ್ಷ ಕೂಡ ನನ್ನ ಕುಟುಂಬದಿಂದ ಈ ದರ್ಗಾ ಏನು ಉರುಸ್ ಮಾಡಲಿಕ್ಕೆ ಪ್ರತಿ ವರ್ಷ 5 ಲಕ್ಷ ವ್ಯವಸ್ಥೆ ಮಾಡ್ತಾ ಇದೆ. ಅದೇ ಪ್ರಕಾರವಾಗಿ ಈ ವರ್ಷ ಕೂಡ ನಾನು ಪ್ರತಿ ವರ್ಷ ಕೂಡ ಅಧಿಕಾರ ಇಲ್ಲದೆ ಇರಲಿ ಕೂಡ ನಾನು ನಮ್ಮ ಕುಟುಂಬದಿಂದ ಹಣ ಸಹಾಯ ಮಾಡ್ತಾ ಇದ್ದೆ. ಅದೇ ಪ್ರಕಾರವಾಗಿ ಕೂಡ ಇವತ್ತು ನಮ್ಮ ಹಳ್ಳು ಮತ್ತು ನಮ್ಮ ನಾಯಕರಿರ್ತಕ್ಕಂಥ ನಮ್ಮ ಜೈರವರು, ನಮ್ಮ ವೈದ್ಯರು, ಅಫ್ಸರ್ ಅವರು, ನಮ್ಮ ಬಾಮ್ ನಯಾಜ್ ಅವರು ಎಲ್ಲ ಮುಸ್ತು ಮತ್ತು ನೌಷಾದ್ ಎಲ್ಲ ಸೇರಿ ಕೂಡ ಇದನ್ನ ಮಾಡಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ. ಈ ಭಗವಂತನಿಗೆ ಒಂದೇ ನಾನು ಕೇಳೋದು, ಇಡೀ ಮುಳಬಾಗಿಲು ತಾಲೂಕು ಪ್ರಪಂಚಕ್ಕೆ ಗೊತ್ತಾಗ್ಲಿ ನಮ್ಮಲ್ಲಿ ಉರ್ಸಿದೆ ಅಂತ. ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು. ನಾನು ಸೆಷನಲ್ಲಿ ಮಾತಾಡಿದ್ದೆ. ನಮ್ಮ ಪರವಿದ್ದೆಲ್ಲ ಇದಾರಲ್ಲ, ನಾನು ಸೆಷನ್ ಮಾತಾಡಿದ್ದೆ. ಜಮೀರ್ ಅಹಮದ್ ಅವ್ರು ಮಾತಾಡಿದ್ದೆ. ನಮ್ಮಲ್ಲಿ 35,000 40,000 ಜನ ಇದ್ದಾರೆ, ನಮಗೆ ಹಣ ಕೊಡಿ ಅಂತ ಕೇಳಿದ್ದೆ. ಈಗಾಗಲೇ ಉರ್ಸ್ ಕಮಿಟಿಯಿಂದ ನಾನು ಲೆಟರ್ ಕಳಿಸಿದ್ದೀನಿ. ಬರೋ ವರ್ಷ ಸುಮಾರು 8 ರಿಂದ 12 ಕೋಟಿ ಅಮೌಂಟ್ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಬರೋ ವರ್ಷ ಈ ಉರ್ಸನ್ನ ದೊಡ್ಡ ಮಟ್ಟಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಸಕಲ ಸಿದ್ಧತೆ ಮಾಡ್ಕೊತೀನಿ. ನನ್ನಲ್ಲಿ ರಾಜಕಾರಣ ಇಲ್ಲ, ನಮ್ಮಲ್ಲಿ ರಾಜಕಾರಣ ಇಲ್ಲ, ಅಭಿವೃದ್ಧಿ ಒಂದೇ ರಾಜಕಾರಣ ಬಿಟ್ಟರೆ ಬೇರೆ ಯಾವುದೋ ರಾಜಕಾರಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಭಗವಂತನಿಗೆ ಥ್ಯಾಂಕ್ಸ್ ಹೇಳ್ತಾ. ಯಾಕಂದ್ರೆ ನಾನು 2ನೇ ದಿವಸ ಬರೋಕ್ಕಾಗಲ್ಲ, ನಾಳೆ ನಾನೆಲ್ಲ ಪ್ರಯಾಣ ಬೇರೆ ಕಡೆ ಹೋಗ್ತಿದ್ದೀನಿ. ಅದರಿಂದ ಎಲ್ಲ ನಾಯಕರು ಸೇರಿ ಗಂಧಕ್ಕೆ ಬಂದಿದ್ದೀನಿ. ಈ ಗಂಧಕ್ಕೆ ಬಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ತಾಲೂಕು ಆಡಳಿತ ಕಡೆಯಿಂದ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಫ್ರೀ ನೀರು ವ್ಯವಸ್ಥೆ, ಉಚಿತ ನೀರು ವ್ಯವಸ್ಥೆ, ರೋಡ್ ವ್ಯವಸ್ಥೆ ಎಲ್ಲ ಮಾಡ್ಕೊಟ್ಟಿದ್ದೀನಿ. ಈ ಭಗವಂತ ಇನ್ನೂ ನನಗೆ ಶಕ್ತಿ ಕೊಡಲಿ, ಉನ್ನತ ಮಟ್ಟಕ್ಕೆ ಅಭಿವೃದ್ಧಿ ಮಾಡ್ಕೊಡಿ ಅಂತ ಹೇಳ್ತಾ ನಾನು ಕೇಳ್ಕೊತಾ ಇದ್ದೀನಿ.